ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೋಪ್ ಯುವರ್ ವೀಕೆಂಡ್ ಇಸ್ ಗೋಯಿಂಗ್ ವೆಲ್. ಇವತ್ತಿನ ವಿಡಿಯೋ ಎಣ್ಗಾಯಿ ಆ್ಯಂಡ್ ಅಕ್ಕಿ ರೊಟ್ಟಿ. ಈ ರೆಸಿಪಿ ನಮಗೆ ಪರ್ಸ್ನಲ್ ಫೇವ್ರೆಟ್. ನಾವಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಇದನ್ನು ಪೇರ್ ಮಾಡಿದ್ದೀವಿ. ನೀವು ಇದನ್ನು ಬೇರೆ ರೊಟ್ಟಿ ಆ್ಯಂಡ್ ಚಪಾತಿ ಜೊತೆನೂ ಇದನ್ನು ತಿನ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಗಾಯಿನ ತುಂಬ ವೇಸಲ್ಲಿ ಮಾಡ್ತಾರೆ. ಸೊ ನಾವು ನಮಗೆ ಗೊತ್ತಿರೋ ಥರ ಮಾಡ್ತಾಯಿದ್ದೀವಿ. ಯೂಶ್ವಲಿ ಎಣ್ಗಾಯಿ ಅಂದರೆ ಬದನೆಕಾಯಿನ ಕಟ್ ಮಾಡಿ ಅದಕ್ಕೆ ಮಸಾಲೆ ತುಂಬಿ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಆ ಪ್ರೊಸೀಜರ್ ಮಾಡ್ತಾಯಿಲ್ಲ. ಮೇಯ್ನ್ಲಿ ಈಸಿ ವೇನ ತೋರಿಸ್ಬೇಕಿತ್ತು. ಸೊ ಇಲ್ಲಿ ನಾವು ಬದನೆಕಾಯಿನ ಕಟ್ ಮಾಡಿ ಮಸಾಲೆನ ರುಬ್ಬಿ ಸಪ್ರೇಟಾಗಿ ಹಾಕ್ತಾಯಿದ್ದೀವಿ. ಸೊ ಬನ್ನಿ, ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಮೇಯ್ನ್ಲಿ ಎಣ್ಗಾಯಿನ ಗುಂಡು ಬದನೆಕಾಯಲ್ಲಿ ಮಾಡೋದು. ನಾವಿಲ್ಲಿ 3ರಿಂದ 4 ಜನಕ್ಕಾಗೋ ಹಾಗೆ ಮಾಡ್ತಾಯಿದ್ದೀವಿ. ಸೊ ಈ ರೆಸಿಪಿನಲ್ಲಿ ನಾನು ಈರುಳ್ಳಿನ ಗ್ರೈಂಡಿಂಗಿಗೆ, ಫ್ರೈಯಿಂಗಿಗೆ ಆ್ಯಂಡ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಿಮಗೆ ಗೊತ್ತಿರೋಂಗೆ ಗ್ರೈಂಡಿಂಗಿಗೆ ತುಂಬ ಚಿಕ್ಕದಾಗಿ ಹೆಚ್ಚೋ ಅವಶ್ಯಕತೆ ಇಲ್ಲ. ಫ್ರೈಯಿಂಗಿಗೆ ಆ್ಯಂಡ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಸೊ ನೀವು ನೋಡ್ಬೋದು, ನಾನಿಲ್ಲಿ ಈರುಳ್ಳಿನ ಫಸ್ಟು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಫ್ರೈಯಿಂಗಿಗೆ, ಆ್ಯಂಡ್ ನೆಕ್ಸ್ಟು ಸ್ವಲ್ಪ ದಪ್ಪ ಹೆಚ್ಕೊತಾ ಇದ್ದೀನಿ ಗ್ರೈಂಡಿಂಗಿಗೆ. ನೆಕ್ಸ್ಟ್ ಟೊಮೆಟೊನ ಹೆಚ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಗುಂಡು ಬದನೆಕಾಯಿನ ಸ್ವಲ್ಪ ದಪ್ಪ ಹೆಚ್ಕೊತಾ ಇದ್ದೀನಿ. ಏಕೆಂದರೆ ನೀವು ತಿನ್ನಬೇಕಾದ್ರೆ ಅದು ಪೀಸಸ್ ಸಿಕ್ಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು ಆ್ಯಂಡ್ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ. ಸಾಂಬಾರು ಪೌಡರ್ ನೀವು ಮನೇಲಿ ಸಾಂಬಾರಿಗೆ ಯಾವ ಪೌಡರ್ ಯೂಸ್ ಮಾಡ್ತೀರಾ ಅದನ್ನೇ ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಉಪ್ಪು ಆ್ಯಂಡ್ ನೀರು ಹಾಕ್ಕೊಂಡು ಇವಾಗ ಫಸ್ಟು ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಾಯಿನೂ ಸೇರಿಸ್ಕೊಂಡು ನೈಸ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ, ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ, ಗರಂ ಮಸಾಲ ಆ್ಯಂಡ್ ಇಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲೆನ ಹಾಕೋಣ. ರುಬ್ಬಿರೋ ಮಸಾಲೆ ಜಾರ್ಗೆ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ರುಬ್ಬಿರೋ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ, ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕೋಣ. ಇವಾಗ ಇದು ಚೆನ್ನಾಗಿ ಕುದ್ದಾದ್ಮೇಲೆ ರುಚಿಯಾಗಿರೋ ಎಣ್ಗಾಯಿ ರೆಡಿ ಆಗುತ್ತೆ. ಬನ್ನಿ ಇವಾಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಆ್ಯಂಡ್ ಕ್ಯಾರೆಟ್ನು ತುರ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ, ಅಜ್ವೈನ್, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಇಷ್ಟರಲ್ಲೇ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನ. ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಒಲೆ ಮೇಲೆ ಒಂದು ತವ ಇಟ್ಕೊಂಡು ನಾನು ಫಸ್ಟು ಎಣ್ಣೆ ಸವರ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ತಟ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅನಿಸುತ್ತೆ ಅಷ್ಟು ತೆಳ್ಳಗೆ ತಟ್ಕೋಬೋದು. ನೀಟಾಗಿ ತಟ್ಕೊಂಡ್ಮೇಲೆ ಇದ್ರ ಮೇಲೆ ನಾನು ಸುತ್ತ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಆಮೇಲೆ ಅಕ್ಕಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿನೂ ರೆಡಿ ಆಗುತ್ತೆ. ಸೊ ಎಸ್, ಟೇಸ್ಟಿ ಆ್ಯಂಡ್ ಈಸಿ ಎಣ್ಗಾಯಿ ಆ್ಯಂಡ್ ಅಕ್ಕಿ ರೊಟ್ಟಿ ರೆಸಿಪಿ ರೆಡಿಯಾಗಿದೆ. ಹೋಪ್ ನೀವು ಟ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.